ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ನಾಳೆ ಗುರುವಾರ ಅಂದರೆ ಜೂನ್ 18ನೇ ತಾರೀಕು ಗುರು ಪುಷ್ಯಾಮೃತ ಯೋಗವಿದೆ ನೋಡಿ. ಗುರುವಾರ ಪುಷ್ಯ ನಕ್ಷತ್ರ ಬಂದಿರುವುದರಿಂದ ಅದನ್ನು ಗುರು ಪುಷ್ಯಾಮೃತ ಯೋಗ ಅಂತ ಕರೀತಾರೆ. ಅಂದಿನ ದಿನ ನಾವು ಸರಳವಾಗಿ ಮನೆಯಲ್ಲೇ ಹೇಗೆ ಆಚರಿಸ್ಕೊಳ್ಬೋದು, ಗುರುಗಳ ಆರಾಧನೆ ಹೇಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಗುರುವಾರ ದಿನ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಪೂಜೆಗಳನ್ನು ಮಾಡ್ಕೊಳ್ತೀವಲ್ವ, ನಮ್ಮ ದೇವರುಗಳನ್ನು ಪೂಜೆ ಮಾಡ್ಕೊಳ್ತೀವಲ್ಲ, ಹಾಗೆ ಮಾಡ್ಕೊಳ್ಳುವಾಗ ನಾವು ಹಿಂದಿನ ದಿನವೇ ಸ್ವಲ್ಪ ಕಡಲೆಕಾಳನ್ನು ಇಟ್ಟಿರಬೇಕಾಗುತ್ತೆ ನೋಡಿ. ಅದು ಸ್ವಲ್ಪ ಹಸಿ ಕಡಲೆ ಅಂತಾರಲ್ವ, ಅದು ಇಡೀ ಕಡಲೆ ಅಂತಾರೆ. ಅದನ್ನು ನೆನೆಸಿಟ್ಕೊಂಡು ಬೆಳಗ್ಗೆ ಅದನ್ನು ಬೇಯಿಸ್ಬಿಟ್ಟು ಬೆಲ್ಲದೊಂದಿಗೆ ಅದನ್ನು ನೈವೇದ್ಯ ಮಾಡಿಕೊಳ್ಳಿ. ಅಥವಾ ಕಡಲೆ ಉಸುಳಿ ಅಂತಾರಲ್ವ, ಅದು ಕೂಡ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡ್ರೆ ಮನೆಯಲ್ಲಿರೋರೆಲ್ಲರೂ ಪ್ರಸಾದವಾಗಿ ಸ್ವೀಕರಿಸ್ಕೊಳ್ಳಿ. ಮತ್ತು ಅಂದಿನ ದಿನ ಯಾವುದೇ ಗುರುಗಳ ನಾಮಸ್ಮರಣೆ ಜಪ ತಪಗಳನ್ನು ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದ ಗುರುಗಳ ಯಾರು ಇಷ್ಟನೋ, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಮತ್ತು ಸಾಯಿಬಾಬಾ, ಮತ್ತು ಸಿದ್ಧಲಿಂಗ ನೋಡಿ, ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿಗಳು, ಈ ಥರ ನಿಮಗೆ ಇಷ್ಟವಾದ ಗುರುಗಳನ್ನು ಪೂಜೆ ಮಾಡಿಕೊಳ್ಳಿ ಮತ್ತು ಆರಾಧನೆ ಮಾಡಿಕೊಳ್ಳಿ. ಮಂತ್ರಗಳನ್ನು ಹೇಳಿಕೊಳ್ಳಿ. ಮತ್ತೇನಪ್ಪ ಅಂದರೆ ಮಂತ್ರ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಏನಾದರೂ ಇದ್ದರೆ ಅದಕ್ಕೆ ಒಂದೇ ಒಂದು ಹನಿ, ಒಂದು ಚಮಚದಷ್ಟು ಹಾಲನ್ನು ಹಾಕಿ ಮತ್ತು ಅಲ್ಲೇ ತುಳಸಿ ಗಿಡದ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ದೇವರ ಮನೆಯಲ್ಲಾಗಿರ್ಬೋದು ನಿಮ್ಮ ಗುರುಗಳ ಇಷ್ಟ ದೇವರನ್ನು ನಾಮಸ್ಮರಣೆ ಮಾಡಿಕೊಳ್ಳಿ. ಮತ್ತೇನಪ್ಪ ಅಂದರೆ ನಿಮಗೆ ಹತ್ತಿರದಲ್ಲೇ ಯಾವುದಾದ್ರೂ ದೇವಾಲಯವಿದ್ದರೆ ಹೋಗಿ ಬನ್ನಿ. ಗುರುಗಳ ದೇವಾಲಯಗಳಿದ್ದರೆ ಹೋಗಿ ಬನ್ನಿ. ಮತ್ತು ಆವತ್ತಿನ ದಿನ 18ನೇ ತಾರೀಕು ಆಗಿರುವುದರಿಂದ ನವಗ್ರಹ 8 + 1 9 ಆಗುತ್ತಲ್ವ, ನವಗ್ರಹ ಸಹಿತ ಒಂದು ಗುರು ಶಾಂತಿ ಆಗುತ್ತದೆ ಅಂತೆ ನೋಡಿ. ಆದ್ದರಿಂದ ನೀವು ನಿಮಗೆ ಹತ್ತಿರ ಯಾವುದೇ ಗುರುಗಳ ಒಂದು ದೇವಾಲಯ ಆಗಿರ್ಬೋದು, ಅಂದರೆ ಸಾಯಿಬಾಬಾ ರಾಘವೇಂದ್ರ ಮಠ ಆಗಿರ್ಬೋದು ಅಥವಾ ಸಿದ್ಧಲಿಂಗೇಶ್ವರನ ಒಂದು ಗದ್ದಿಗೆ ಆಗಿರ್ಬೋದು, ಆ ಥರ ಯಾವುದೇ ಒಂದು ಗುರುಗಳ ದೇವಾಲಯಕ್ಕೆ ಹೋಗಿ ಪೂಜೆ ಅರ್ಚನೆ ಮಾಡಿಸಿಕೊಳ್ಳಿ. ಅಥವಾ ಮಂಗಳಾರತಿಯನ್ನು ಸಹಿತ ಮಾಡಿಸ್ಕೊಂಡು ನಿಮ್ಮ ಅಲ್ಲೇ ಕೂತು 2 ನಿಮಿಷ ಓಂ ಶ್ರೀ ಗುರುವೇ ನಮಃ ಅಂತ ಮಂತ್ರಗಳನ್ನು ಹೇಳೋದಾಗಿರ್ಬೋದು, ನಿಮ್ಮ ಒಂದು ಯಾವುದೇ ಕೋರಿಕೆಗಳನ್ನು ಬೇಡಿಕೊಳ್ಳೋದಾಗಿರ್ಬೋದು, ಈ ಥರ ನಂಬಿಕೆ ಇರುವವರು ಈ ಥರ ಗುರುಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಓಕೆನಾ? ಮತ್ತೇನಪ್ಪ ಅಂದರೆ ನಿಮ್ಮ ಗುರುಗಳು ಅಥವಾ ಯಾರಾದರೂ ನಿಮಗೆ ಒಂದು ಮಂತ್ರಗಳನ್ನು ತಿಳಿಸಿರ್ತಾರಲ್ವ, ಈ ಮಂತ್ರ ಹೇಳಿಕೊಳ್ಳಿ ಅಂತಹ ಮಂತ್ರಗಳನ್ನು ಪಠಿಸಿಕೊಳ್ಳಿ. ಯಾವುದಪ್ಪ ಅಂದರೆ ಈಗ ಮೃತ್ಯುಂಜಯ ಮಂತ್ರ ಆಗಿರ್ಬೋದು ಅಥವಾ ಓಂ ನಮಃ ಶಿವಾಯ ಆಗಿರ್ಬೋದು. ನಾವು ಚಿಕ್ಕಂದಿನಿಂದ ಇಂಥ ಮಂತ್ರಗಳನ್ನು ಹೇಳಿಕೊಳ್ಳಿ ಅಂತ ನಮ್ಮ ಗುರುಗಳು ಹೇಳಿರ್ತಾರಲ್ವ, ಆ ಥರ ಹೇಳಿಕೊಳ್ಳಿ. ಮತ್ತು ಈ ರೀತಿ ರಾಮಕೋಟಿ ಬರೆದುಕೊಳ್ಳಿ. ತಮಗೆ ಇಷ್ಟವಾದರೆ ಈ ಥರ ಯಾವುದೇ ಮಂತ್ರಗಳನ್ನು ಪಠಿಸಲಿಕ್ಕೆ ಅಥವಾ ಬರೆಯಲಿಕ್ಕೆ ಶುರು ಮಾಡ್ಬೋದಾಗಿದೆ ನೋಡಿ. ಅದು ಪುಷ್ಯ ನಕ್ಷತ್ರ ಇರುವುದರಿಂದ ಒಂದು ವಿಶೇಷವಾದ ದಿನವಾಗಿರುತ್ತದೆ. ಅಂದಿನಿಂದ ಬರೆದುಕೊಳ್ಬೋದು ಅಥವಾ ಹೇಳಿಕೊಳ್ಳಿ. ನಾನು ಹೋದ ತಿಂಗಳಲ್ಲಿ ಪುಷ್ಯ ನಕ್ಷತ್ರ ಬಂದಾಗ ನಾನು ಬರೆದು ಇಟ್ಕೊಂಡಿರೋದಿದು ನೋಡಿ. ನಾನು ಬರಿತಾ ಇದ್ದೀನಿ. ನೀವು ಕೂಡ ಈ ಥರ ಹೇಳಿಕೊಳ್ಳಿ ಅಥವಾ ನಿಮಗೆ ಇಷ್ಟವಾದ ದೇವರ ಒಂದು ನಾಮಸ್ಮರಣೆ ಹೇಳಿಕೊಳ್ಳಿ, ಬರೆದುಕೊಳ್ಳಿ. ಕೆಲವೊಬ್ಬರು ಗುರು ಪುಷ್ಯಾಮೃತ ಯೋಗ ಒಂದು ಯೋಗವಾಗಿರ್ತದೆ ಎಂದು, ಅಂದರೆ ಗುರುವಾರ ಬಂದಿರುವುದರಿಂದ ಪುಷ್ಯ ನಕ್ಷತ್ರ ತುಂಬ ಮಹತ್ವವಾದ ದಿನವಾಗಿರುತ್ತದೆ ಎಂದು ಚಿನ್ನ ಬೆಳ್ಳಿ ತಗೋತಾರೆ ಅಥವಾ ವಸ್ತು ವಾಹನಗಳನ್ನು ತೆಗೆದುಕೊಳ್ತಾರೆ. ಆ ಥರನೂ ಕೂಡ ಮಾಡ್ಕೊಳ್ಬೋದು. ನಿಮಗೆ ಅನುಕೂಲವಿದ್ದರೆ ಏನು ಬೇಕಾದರೂ ವಸ್ತುಗಳನ್ನು ತೆಗೆದುಕೊಳ್ಳಿ. ಓಕೆನಾ? ಮತ್ತು ಇಂದಿನ ದಿನದಿಂದ ಯಾವುದೇ ವ್ರತಾಚರಣೆಗಳನ್ನು ಕೂಡ ಮಾಡ್ಬೋದಾಗಿದೆ ನೋಡಿ. ಅಂದರೆ ಈಗ ರಾಘವೇಂದ್ರ ಸ್ವಾಮಿ ವ್ರತ ಆಗಿರ್ಬೋದು ಅಥವಾ ಸಾಯಿಬಾಬಾನ ವ್ರತ ಆಗಿರ್ಬೋದು, ಇವತ್ತಿನಿಂದ ಕೈಗೊಂಡ್ರೆ ಈ ದಿನದಿಂದ ಆರಂಭ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಗುರುಗಳು ತಿಳಿಸಿದ್ದಾರೆ ನೋಡಿ. ಇವತ್ತಿನ ದಿನ ಯಾವುದೇ ವ್ರತವನ್ನಾದರೂ ಆಚರಿಸಿಕೊಳ್ಳಬಹುದಾಗಿದೆ. ಈ ವ್ರತ ನೇಮಾದಿಗಳನ್ನು ಪೂಜೆಗಳನ್ನು ನಾವು ಆದಷ್ಟು ಬೇಗನೆ ಎದ್ದು ಮಾಡಿಕೊಳ್ಳೋದ್ರಿಂದ, ಅಂದರೆ 5:30 5 ಗಂಟೆ 5:30 6 ಗಂಟೆಯಲ್ಲಿ ಎದ್ದು ಬೇಗನೆ ಈ ವ್ರತ ಪೂಜೆಗಳನ್ನು ಮಾಡಿಕೊಳ್ಳೋದ್ರಿಂದ ನಮಗೂ ಒಳ್ಳೆಯದು ಮತ್ತು
ನಾವು ಬೇಗ ತಿಂಡಿ ತಿನ್ಬೋದು. ಅಂದರೆ ಆದಷ್ಟು ತಿಂಡಿ ತಿನ್ನೋದಕ್ಕಿಂತ ಮುಂಚೆನೇ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ ನೋಡಿ. ಮತ್ತು ಮನೆಗೂ ಕೂಡ ಮನೆಯಲ್ಲೂ ಬೇಗ ಬೇಗ ಕೆಲಸಗಳಾಗುತ್ತವೆ ಅಲ್ವಾ? ಅದಕ್ಕೋಸ್ಕರ ಹೇಳಿದ್ದು. ಮತ್ತು ಪೂಜೆ ವ್ರತಾದಿಗಳನ್ನು ತಿಂಡಿಕ್ಕಿಂತ ಮೊದಲೇ ಮಾಡಬೇಕಾಗುತ್ತೆ. ಕೆಲವೊಬ್ಬರು 12, 1 ಗಂಟೆ ಅಷ್ಟೊತ್ತಿಗೆಲ್ಲ ಮಾಡ್ತಾರೆ. ದಯವಿಟ್ಟು ಅಷ್ಟೊತ್ತಿಗೆಲ್ಲ ಮಾಡಬಾರ್ದು. ಬೇಗ ಆದಷ್ಟು ಬೇಗ ಎದ್ದು ಬೇಗ ವ್ರತಾಚರಣೆಗಳನ್ನು ಮಾಡಿಕೊಳ್ಳಿ. ಮತ್ತು ಕಡಲೆಕಾಳನ್ನು ನೆನೆಸಿರ್ತೀವಲ್ವ, ಅದನ್ನು ಹಾರವಾಗಿ ಪೋಣಿಸಿಕೊಂಡು ತಮ್ಮ ಮನೆಯಲ್ಲೇ ಇರುವ ಗುರುಗಳ ಫೋಟೋಕ್ಕೆ, ಗುರುಗಳ ಮೂರ್ತಿ ಇರ್ತಾವಲ್ವ, ಆ ಥರ ಆ ಒಂದು ಗುರುಗಳ ಒಂದು ವಿಗ್ರಹಗಳು ಇರ್ತಾವಲ್ವ, ಅಂತಹ ಗುರುಗಳಿಗೆ ಒಂದು ಹಾರ ಮಾಡಿ ಹಾಕಿಕೊಳ್ಳಿ. ಅಥವಾ ಸಮೀಪದಲ್ಲೇ ಹತ್ತಿರದಲ್ಲೇ ಇರುವ ಗುರುಗಳ ಒಂದು ದೇವಾಲಯಕ್ಕೂ ಕೂಡ ಕೊಡಬಹುದಾಗಿದೆ ನೋಡಿ. ಈ ರೀತಿಯಾಗಿ ಸರಳವಾಗಿ ಗುರು ಶಾಂತಿಯನ್ನು, ಅಂದರೆ ಗುರು ಪುಷ್ಯಮಿ ಯೋಗದಲ್ಲಿ ಗುರುಗಳ ಆರಾಧನೆ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ರೀತಿಯಾಗಿ ಸುಲಭವಾಗಿ ಸರಳವಾಗಿ ಗುರುಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.